ಟೀಚಿಂಗ್, ಟೆಕ್ನಿಕಲ್ ಸ್ಕಿಲ್ಸ್, ಈ ಶೇರ್ ಮಾರ್ಕೆಟ್ ಇವರಿಗೆ ಬಹಳ ಹೊಂದುತ್ತದ. ಸ್ವಲ್ಪ ಜಾಣರಾಗಿರ್ತಾರ. ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ನಿರ್ಣಯ ತಗೋತಾ ಇರ್ತಾರ. ಮಿಥುನ ರಾಶಿ ಆರಿದ್ರಾ ನಕ್ಷತ್ರದ 4 ಚರಣಗಳ ವರ್ಣನೆಯನ್ನು ಮಾಡಲಿದ್ದೇವೆ. 4ನೇ ಚರಣ ಗುರು ಆಗಿರುವುದರಿಂದ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಮಿಥುನ ರಾಶಿ ಆರಿದ್ರಾ ನಕ್ಷತ್ರದ 4 ಚರಣಗಳ ವರ್ಣನೆಯನ್ನು ಮಾಡಲಿದ್ದೇವೆ. ಮಿಥುನ ರಾಶಿಯ ಸ್ವಭಾವ, ಆರಿದ್ರಾ ನಕ್ಷತ್ರದ ಸ್ವಭಾವ ಹಾಗೂ ಆ ನಕ್ಷತ್ರದಲ್ಲಿ ಮೊದಲು 2, 3, 4ನೇ ಪಾದದಲ್ಲಿ ಹುಟ್ಟಿರುವವರು ಹೇಗಿರುತ್ತಾರೆ, ಅವರ ಗುಣ ಸ್ವಭಾವ ಧರ್ಮಗಳು ಹೇಗಿರುತ್ತದೆ. ನಾ ಹೇಳಿದ ಹಾಗೆ ಮಿಥುನ ರಾಶಿ ಟ್ವಿನ್ಸ್, ಅವಳಿ ಜವಳಿ, ಬುಧ, ವಾಯು ತತ್ವ, ಬುಧ ಅಂದರೆ ಬುದ್ಧಿ, ಬುಧ ಅಂದರೆ ವಾಂಗ್ಮೀಯತೆ. ಆರಿದ್ರಾ ನಕ್ಷತ್ರದ ಅಧಿಪತಿ ರಾಹು, ಆರಿದ್ರಾ ನಕ್ಷತ್ರದ ದೇವತೆ ರುದ್ರ. ಆರಿದ್ರಾ ನಕ್ಷತ್ರ ಮತ್ತು ಬುಧ ಅಂದರೆ ಬುಧ, ರಾಹು, ರುದ್ರದೇವರು, ಈಶ್ವರ, ಶಿವ ಇವರ ಸಂಯೋಜನೆಯೇ ಈ ರಾಶಿ ನಕ್ಷತ್ರದ ಫಲವರ್ಣನೆಯನ್ನು ಮಾಡುತ್ತದೆ, ಗುಣ ಸ್ವಭಾವದ ವರ್ಣನೆಯನ್ನು ಮಾಡುತ್ತದೆ. ಬುಧನಿಂದ ಮಿಥುನ ರಾಶಿಯಿಂದ ದ್ವಿಸ್ವಭಾವ, ವಾಂಗ್ಮೀಯತೆ, ಬರೆಯೋದು, ಓದುವುದರಲ್ಲಿ ಹೆಚ್ಚು ಆಸಕ್ತಿ, ಬೇರೆ ಬೇರೆ ಭಾಷೆಗಳನ್ನು ಕಲಿಯೋದರಲ್ಲಿ ಆಸಕ್ತಿ, ಇವೆಲ್ಲವೂ ಬರ್ತದೆ. ರಾಹುವಿನಿಂದ ಭಯ, ದ್ವಂದ್ವ, ಪರಿಕಲ್ಪನೆ, ಭ್ರಾಂತಿ, ಆಗದೆ ಇರೋದನ್ನ ಇಲ್ಲದೆ ಇರೋದನ್ನ ಆಲೋಚನೆ ಮಾಡೋದು, ಸಾಧ್ಯವಾಗದೆ ಇರೋದನ್ನ ಕಲ್ಪನೆ ಮಾಡುವಂಥದ್ದು, ಇವೆಲ್ಲವೂ ಬಂದಿರ್ತದ. ಅದರ ಜೊತೆ ಜೊತೆಗೆ ತಂತ್ರ, ಕ್ಷಮತೆ, ಹಿಡಿದ ಕೆಲಸ ಬಿಡದೇ ಇರುವಂತ ಜಿಗುಟತನ ಇವೆಲ್ಲವೂ ರಾಹುವಿನಿಂದ ಉತ್ಪತ್ತಿ ಆಗ್ತದೆ. ದ್ವಂದ್ವದಲ್ಲಿರುವಂತದ್ದು, ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಇರುವಂತದ್ದು, ಇವೆಲ್ಲ ಆರಿದ್ರ ನಕ್ಷತ್ರದ ಸ್ವಭಾವ ಆಗಿರ್ತದೆ. ಆ ನಕ್ಷತ್ರದ ದೇವತೆ ರುದ್ರನಾಗಿರೋದ್ರಿಂದ ಎಷ್ಟೇ ನೋವುಗಳು ಬರಲಿ, ಎಷ್ಟೇ ಪೆಟ್ಟುಗಳು ಬರಲಿ, ಎಷ್ಟೇ ಹಿಂಸೆಗಳಾದ್ರೂ ಕೂಡ ದೃಢವಾಗಿ ನಿಂದುವಂಥದ್ದು, ಏನೇ ಬಂದರೂ ಎದುರಿಸುವಂತ ಶಕ್ತಿ, ಆತ್ಮಸ್ಥೈರ್ಯತೆ ಹೆಚ್ಚಾಗಿರುವಂತದ್ದು ಮಿಥುನ ರಾಶಿ ಆರಿದ್ರಾ ನಕ್ಷತ್ರದವರಾಗಿರ್ತದ. ಸರ್ವೇ ಸಾಮಾನ್ಯವಾಗಿ ಬುದ್ಧಿಕಾರಕನ ಜೊತೆ ರಾಹು ಸೇರಿದಾಗ, ಅಲ್ಲಿ ರುದ್ರನು ಸೇರಿದಾಗ ಅವರಲ್ಲಿಯ ಜಾಣ್ಮೀಯತೆ, ಅವರಲ್ಲಿಯ ವಾಂಗ್ಮೀಯತೆ, ಅವರಲ್ಲಿರ್ತಕ್ಕಂಥ ನೈಪುಣ್ಯತೆ ಹೆಚ್ಚು ಕೆಲಸಕ್ಕೆ ಬರೋದಿಲ್ಲ. ಇನ್ನು ಲಗ್ನಾಧಿಪತಿ, ದಶಾನಾಥ, ವಿಶೇಷ ರಾಜ ಯೋಗಗಳಿದ್ದರೆ ಅದು ಸ್ಪಂದಿಸ್ತದೆ. ಆದರೆ ರಾಶಿ ನಕ್ಷತ್ರದ ವರ್ಣೆಯ ಪ್ರಕಾರ ಆರಿದ್ರಾ ನಕ್ಷತ್ರದವರು ಪ್ರಬಲತೆಯ ಒಂದು ಕ್ಷಮತೆ ರಾಹುವಿನಿಂದ ಮಾತ್ರ ಬರ್ತದೆ. ಈ ತಂತ್ರ, ಯಾಂತ್ರಿಕತೆ, ಜ್ಯೋತಿಷ್ಯ, ಬೇರೆ ಬೇರೆ ವಿಷಯ, ಟೀಚಿಂಗ್, ಟೆಕ್ನಿಕಲ್ ಸ್ಕಿಲ್ಸ್ ಇವೆಲ್ಲವೂ ಆರಿದ್ರಾ ನಕ್ಷತ್ರದಲ್ಲಾಗಿರ್ತದ. ಈ ಶೇರ್ ಮಾರ್ಕೆಟ್ ಇವರಿಗೆ ಬಹಳ ಹೊಂದುತ್ತದ. ಬೇರೆ ಬೇರೆ ಜೂಜಾಟಗಳು ಇತ್ಯಾದಿಗಳೆಲ್ಲ ಹೆಚ್ಚು ಆಸಕ್ತಿ, ಒಲವನ್ನು ಹೊಂದಿರ್ತಾರ ಈ ರಾಶಿ ನಕ್ಷತ್ರದವರು. ಈಗ ಮಿಥುನ ರಾಶಿ ಆರಿದ್ರಾ ನಕ್ಷತ್ರ ಮೊದಲನೆಯ ಪಾದ ಅಂದ್ರೆ ಅದು ಗುರುವಿನನ್ನ ಸಂಬೋಧನೆ ಮಾಡ್ತದ. ರಾಹು, ಬುಧ, ರುದ್ರ, ಗುರು. ಅವಾಗ ಏನಾಗ್ತದ, ವಿಶೇಷವಾದ ಎಲ್ಲವನ್ನ ನಿಯಂತ್ರಿಸಿಕೊಂಡು ಹೋಗುವ ಶಕ್ತಿ ಮೊದಲನೇ ಪಾದದವ್ರಿಗಿರ್ತದ. ಆರಿದ್ರಾ ನಕ್ಷತ್ರ ಮೊದಲನೇ ಪಾದದಲ್ಲಿ ಹುಟ್ಟಿದವರು ಎಷ್ಟೇ ದುಡುಕಿದರೂ ಮತ್ತೆ ಎಚ್ಚೆತ್ತುಕೊಂಡು ಸರಿಯಾದ ದಾರಿಯಲ್ಲಿ ಹೋಗುವಂತ ಬುದ್ಧಿ ಇರ್ತದ. ಎಲ್ಲ ಮಾಡ್ತಾ ಇದ್ರ, ರಾಹುವಿನಿಂದ ತಪ್ಪಾಗುವಂತ ದಾರಿಯಲ್ಲಿ ಹೋಗ್ತಾ ಇದ್ರ ಅದನ್ನ ತಡಿತದ. ದುಡುಕಿ ಏನಾದ್ರೂ ತಪ್ಪಾಗಿ ಮಾತನಾಡುವಂತ ಸಾಧ್ಯತೆ ಇದ್ರ ಅದನ್ನ ತಡಿತದ. ಹೀಗೆ ತಪ್ಪುವ ದಾರಿಯಲ್ಲಿ ಆ ಗುರು ಮೊದಲನೇ ಚರಣ ತಡೆಯುವುದರಿಂದ ಮಿಥುನ ರಾಶಿ ಆರಿದ್ರಾ ನಕ್ಷತ್ರ ಮೊದಲನೇ ಚರಣದವರು ಸ್ವಲ್ಪ ಜಾಣರಾಗಿರ್ತಾರ. ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ನಿರ್ಣಯ ತಗೋತಾ ಇರ್ತಾರ. ಸಡನ್ ಆಗಿ ಏನೋ ಮಾತಾಡೋದಿಲ್ಲ, ಸಡನ್ ಆಗಿ ದುಡುಕಿ ಏನೋ ಒಂದು ನಿರ್ಣಯ ಮಾಡುವುದಿಲ್ಲ. ಸಾಮಾನ್ಯವಾಗಿ ನಾನು ಹೇಳಿದಾಗ ಮಿಥುನ ರಾಶಿ ಆರಿದ್ರಾ ನಕ್ಷತ್ರ ಈ ರಾಹು ಭ್ರಾಂತಿ, ಆಗದೆ ಇರೋದನ್ನ ಕಲ್ಪನೆ ಮಾಡೋದು, ಇಲ್ಲದೆ ಇರೋದನ್ನ ಪ್ರಯತ್ನ ಮಾಡೋದು, ಇಂಥವೆಲ್ಲ ಮಾಡ್ತಾ ಇರ್ತಾರ. ಆದ್ರೆ ಮೊದಲನೇ ಚರಣ ಇತ್ತು ಅಂದ್ರ ಇವರು ಶೇರ್ ಮಾರ್ಕೆಟ್ನ್ಯಾಗ, ಇನ್ವೆಸ್ಟ್ಮೆಂಟ್ನ್ಯಾಗ, ಬೇರೆ ಬೇರೆ ಈ ಲೇವಾದೇವಿ ಒಳಗ, ಬಡ್ಡಿ ವ್ಯವಹಾರದಲ್ಲಿ ಬಹಳ ಶಾಣೆತನ ಇರ್ತದ. ಬಹಳ ಚಾಣಾಕ್ಷತೆಯಿಂದ ಮುಂದೆ ಆಗೋದ್ರ ಬಗ್ಗೆ ಸ್ವಲ್ಪ ಇವ್ರಿಗೆ ಕಲ್ಪನಾ ಇರ್ತದ. ಇವಂಗ್ ರೊಕ್ಕ ಕೊಟ್ರೆ ಹೊಳೆ ಕೊಡುದಿಲ್ಲ, ಇವಂಗ್ ಕೊಟ್ರೆ ಕೊಡ್ತಾನ, ಈ ಕೆಲಸ ಮಾಡಿದ್ರೆ ಚಲೋ ಆಗ್ತದ, ಏನೋ ಒಂದು ಸ್ವಲ್ಪ ಹೆಚ್ಚಿನ ಮುಂದಿನ ತಿಳುವಳಿಕೆ ಇವ್ರಿಗೆ ಸ್ವಲ್ಪ ಹೆಚ್ಚಿರ್ತದ. ಸಿಕ್ಸ್ತ್ ಸೆನ್ಸ್ ಅಂತ ನಾವೇನ್ ಕರಿತೀವಿ ಸ್ವಲ್ಪ ಇವ್ರಿಗೆ ಇರ್ತದ.
ಆ ರಾಹುವಿನ ನಕ್ಷತ್ರದಿಂದಾಗಿ. ಇನ್ನು ಎರಡನೇ ಚರಣ ಶನಿಯದ್ದಾಗಿದೆ. ಹಿಂಗಾಗಿ ಇವರಲ್ಲಿ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಒಳ್ಳೆ ಜಾಣಮೀಯತೆ, ವಾಂಗ್ಮೀಯತೆ, ಕಮ್ಯುನಿಕೇಶನ್ ಸ್ಕಿಲ್, ಇಂಟೆಲೆಕ್ಚುಯಲ್ ಸ್ಕಿಲ್ ಎಲ್ಲ ಇದ್ರೂ ಕೂಡ ಶನಿ ಇರೋದ್ರಿಂದ ಸ್ವಲ್ಪ ಆಲಸ್ಯ ಇರ್ತದ, ಪ್ರಯತ್ನಶೀಲರಾಗಿರೋದಿಲ್ಲ, ಸ್ವಲ್ಪ ತಮ್ಮ ಪ್ರಯತ್ನದಲ್ಲಿ ಕೊರತೆ ಇರ್ತದ. ಇವರು ಮತ್ತೊಬ್ಬರ ಮೇಲೆ ಅಪವಾದವನ್ನು ಹೇಳುವುದು, ಕಾರಣಗಳನ್ನು ಕೊಡುವುದರಲ್ಲಿ ರಿಸೀವರ್ ಆಗಿರ್ತಾರ, ಕತೆ ಹೇಳುವುದರಲ್ಲಿ ರಿಸೀವರ್ ಆಗಿರ್ತಾರ. ಆ ಶನಿಯ ಪ್ರಭಾವ ಮಕರ ರಾಶಿಯ ಪ್ರಭಾವ ಸೇರಿಬಿಡ್ತದಲ್ಲಿ. ಆ ಶನಿಯ ಪ್ರಭಾವ ಏನಪ್ಪಾ, ಮತ್ತೆ ಅಲ್ಲಿ ಬಂತು ಪೃಥ್ವಿ ತತ್ವ ಬಂತು. ಇವ್ರಿಗೂ ತಾಳ್ಮೆ ಇರ್ತದ, ಇವ್ರಿಗೂ ಸಮಾಧಾನ ಇರ್ತದ. ಯಾರು ಏನೇ ಬೈದ್ರು ಬೈಸ್ಕೋತಾರ, ಯಾರು ಏನಂದ್ರು ಅನ್ಸ್ಕೋತಾರ, ಹೊಳ್ಳಿ ಉತ್ತರ ಕೊಡಂಗಿಲ್ಲ, ಸಿಟ್ಟು ಮಾಡ್ಕೊಳಂಗಿಲ್ಲ, ಒದರಾಡಂಗಿಲ್ಲ, ಚಿರಾಡಂಗಿಲ್ಲ. ಈ ರೀತಿಯ ಸ್ವಭಾವದವ್ರಾಗಿರ್ತಾರ. ಮಿಥುನ ರಾಶಿ ಆರಿದ್ರ ನಕ್ಷತ್ರ ಮೂರನೇ ಚರಣದವ್ರು ಹೆಂಗಿರ್ತಾರ, ಕುಂಭರಾಶಿ ಮತ್ತೆ ಶನಿ ವಾಯು ಕುಂಭ ಸ್ಥಿರ, ಇವರು ಸ್ವಲ್ಪ ಜಾಣರಾಗಿರ್ತಾರ. ಈ ಮೊದಲನೇ ಚರಣ ಮತ್ತೆ ಮೂರನೇ ಚರಣ ಮತ್ತೆ ನಾಲ್ಕನೇ ಚರಣ ಬಹಳ ಪವರ್ಫುಲ್. ಎರಡನೇ ಚರಣ ಸ್ವಲ್ಪ ಸಾಧಾರಣ. ಯಾವುದು ಆರಿದ್ರ ನಕ್ಷತ್ರಕ್ಕೆ. ಮೂರನೇ ಚರಣದವರು ಶನಿಯಾಗಿದ್ದರೂ ಕೂಡ ಅವರಲ್ಲಿ ಒಂದು ಸ್ಥಿರತೆ ಇರ್ತದ. ನಾಲ್ಕನೇ ಚರಣ ಗುರು ಆಗಿರುವುದರಿಂದ ಮಿಥುನ ರಾಶಿ ಆರಿದ್ರ ನಕ್ಷತ್ರ ನಾಲ್ಕನೇ ಚರಣ ಗುರು ಮತ್ತೆ ಮೀನ ರಾಶಿ ಆಗಿರೋದ್ರಿಂದ ಚಂಚಲ ಸ್ವಭಾವ ಇರ್ತದ. ಬೇಗನೆ ಗಿವ್ ಅಪ್ ಆಗ್ಬಿಡ್ತಾರ, ಪಟ್ಟನ ತ್ಯಾಗ ಮಾಡಿಬಿಡ್ತಾರ. ಇವರೆಲ್ಲೂ ಕೂಡ ಒಳ್ಳೆ ವಾಂಗ್ಮೀಯತೆ, ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್, ಇವರು ಕೂಡ ಟೀಚರ್ ಆಗುವ ಸಾಧ್ಯತೆ ಇರ್ತದ. ಯಾಕಂದ್ರೆ ಗುರು ಇದ್ದಾನ ನಾಲ್ಕನೇ ಚರಣ. ಇವರು ಕೂಡ ಒಳ್ಳೆ ಮಾಸ್ಟರ್ ಆಗೋ ಸಾಧ್ಯ ಇರ್ತದ, ಅಸ್ಟ್ರಾಲಜರ್ ಆಗೋ ಸಾಧ್ಯತೆ ಇರ್ತದ, ಗಣಿತಜ್ಞರಾಗೋ ಸಾಧ್ಯತೆ ಇರ್ತದ, ಶೇರ್ ಮಾರ್ಕೆಟ್ ನಲ್ಲಿ ಹೆಚ್ಚು ಸಾಧನೆ ಮಾಡುವಂತ ಸಾಧ್ಯತೆ ಇರ್ತದ. ಬಹಳಷ್ಟು ಈ ಪಜಲ್ಸ್ ಅಂತ ಕರಿತೇವಲ್ಲ, ಪಜಲ್ ಸಂಶೋಧನೆ, ರಿಸರ್ಚ್, ಸಾಧನಾ ಮಾರ್ಗದಲ್ಲಿ ಹೋಗುವಂತ ಸಾಧ್ಯತೆ ಇರ್ತದ. ಹಾಗಾಗಿ ಸರ್ವೇ ಸಾಮಾನ್ಯವಾಗಿ ಮಿಥುನ ರಾಶಿಯ ಬುಧನ ಗುಣಗಳು, ವಾಯು ತತ್ವದ ಗುಣಗಳು, ರಾಹು ಆರಿದ್ರ ನಕ್ಷತ್ರದಲ್ಲಿರುವುದಂತ ದುಡುಕುವಿಕೆ, ಆಗದೇ ಇರುವುದಂತ ಕಲ್ಪನೆ ಮಾಡುವುದು, ಸ್ವಲ್ಪ ಚರ್ಮ ವ್ಯಾಧಿ, ಮುಂಗೋಪ, ಯಾವಾಗಲೂ ಮನಸ್ಸಿನಲ್ಲಿ ಜಲಸ್ಸಿ ಇರ್ತದೆ. ರಾಹು ನಕ್ಷತ್ರಕ್ಕೆ ಯಾವಾಗಲೂ ಅವರು ಕಂಡು ಅವರು ಸಾಧನೆ ಯಶಸ್ಸನ್ನು ಕಂಡು ಸ್ವಲ್ಪ ಒಳಗೆ ಜಲಸ್ ಇರ್ತದೆ, ಅದನ್ನ ಎಕ್ಸ್ಪ್ರೆಸ್ ಮಾಡ್ತಿರೋದಿಲ್ಲ. ಹೀಗೆಲ್ಲ ಸ್ವಭಾವ ಇರ್ತದ. ಮತ್ತೊಬ್ಬರು ಏಳಿಗೆ ಸ್ವಲ್ಪ ಕಂಡ್ರೆ ಆಗ್ ಬರ್ತಿರೋದಿಲ್ಲ ಆರಿದ್ರ ನಕ್ಷತ್ರಕ್ಕೆ. ಬೇರೆ ಬೇರೆ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಇರ್ತಾವ. ಆದ್ರೆ ಈ ಮೊದಲನೇ ಚರಣ, ಮೂರನೇ ಚರಣ, ನಾಲ್ಕನೇ ಚರಣದವರು ಬಹಳ ಹೆಚ್ಚಿನ ಒಂದು ಸಫಲತೆಯನ್ನ ಪಡೆಯುವಂತವರಾಗಿರ್ತಾರ. ಎರಡನೇ ಚರಣದವರಲ್ಲಿ ಸ್ವಲ್ಪ ಆಲಸ್ಯ, ದಾರಿದ್ರ್ಯ, ಮುಂದೂಡುವಿಕೆ ಇವೆಲ್ಲ ಇರ್ತದೆ. ಕತೆ ಹೇಳುವಂಥದ್ದು, ಕಲ್ಪನೆ ಮಾಡುವಂಥದ್ದು, ಬರೀ ಮತ್ತೊಬ್ಬರ ಮೇಲೆ ಆಪಾದನೆ ಕೊಡುವಂತ ಸ್ವಭಾವ ಸ್ವಲ್ಪ ಸೇರ್ಕೊಂಡಿರ್ತದೆ. ಈ ಪ್ರಕಾರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಮೊದಲನೆಯ, ಎರಡನೆಯ, ಮೂರನೆಯ ಚರಣ ಮತ್ತು ನಾಲ್ಕನೆಯ ಚರಣದವರ ಸ್ವಭಾವವಾಗಿರ್ತದ. ನಿಮ್ಮದು ಯಾವ ರಾಶಿ ನಕ್ಷತ್ರ, ನಿಮ್ಮದು ಯಾವ ಚರಣ, ನಮಗೆ ಕಮೆಂಟ್ ಅಲ್ಲಿ ತಿಳಿಸ್ರಿ. ನಮಸ್ಕಾರ, ಧನ್ಯವಾದಗಳು.